ನಮಸ್ಕಾರ ಎಲ್ರಿಗೂ, ಮತ್ತೊಂದು ವ್ಲಾಗಿಗೆ ಸ್ವಾಗತ. ಇವತ್ತು ನಾವು ಟುವರ್ಡ್ಸ್ ಲೇಗೆ ವಾಪಸ್ ಬಂದ್ವಿ. ನೆನ್ನೆ ಏನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಬ್ಯಾಟ್ರಿ ಎಲ್ಲ ಡೆಡ್ ಆಗಿ ಹೋಗಿತ್ತು. ಹಾಗೆ ನಾವು ನೆನ್ನೆ ಲೇಯಿಂದ ಮನಾಲಿ ಲೇಗೆ ಬಂದ್ವಿ. ಇವತ್ತು ಲೇಯಿಂದ ಮನಾಲಿಗೆ ಹೊರಟಿದ್ದೀವಿ ಫ್ರಮ್ ಯಾವುದಾದ್ರು ಸಂಸ್ಕಾರ್ ವ್ಯಾಲಿ ರೋಡು. ತುಂಬ ಆಫ್ ರೋಡಿಂಗ್ ಇದೆ ಅಂತೆಲ್ಲ ಕೇಳ್ಪಟ್ಟಿದ್ದೀವಿ, ಗೊತ್ತಿಲ್ಲ ಎಷ್ಟು 16,000 ಫೀಟಲ್ಲಿದೆ ಆ ರೋಡೆಲ್ಲ. ಸೊ ನಾವು ಆದಷ್ಟು ಬೇಗ ಹೊರಡಬೇಕು ಅಂತ ಇತ್ತು, ಬೇಗನೆ ಹೊರಟಿದ್ದೀವಿ 12 ಗಂಟೆಗೆ, ಪರವಾಗಿಲ್ಲ. ಇನ್ನು ಮುಂದಕ್ಕೆ ನೀಮೋ ಅಂತ ಒಂದು ವಿಲೇಜ್ ಬರುತ್ತೆ, ಅಲ್ಲಿಂದ ಡೈವರ್ಷನ್ನೇ ಸಂಸ್ಕಾರಿಗೆ. ಫುಲ್ ಇವತ್ತು ಮನೆ ತನಕ ಹೋಗೋಕ್ಕಾಗಲ್ಲ, ಯಾಕಂದರೆ ತುಂಬ ಟೈಮ್ ಹಿಡಿತದೆ. ಅದಕ್ಕೆ ಅಲ್ಲಿ ಪಾದಮ್ ಅಂತ ಒಂದು ಊರಿದೆ, ಅಲ್ಲಿ ಇವತ್ತು ಸ್ಟೇ ಮಾಡೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಹೇಗೆ ಹೋಗುತ್ತೆ, ಪ್ಲ್ಯಾನ್ ಪ್ರಕಾರ ಹೋಗುತ್ತಾ ಇಲ್ವಾ ಅಂತ ಹೋಗಿ ಆದಮೇಲೆ ಗೊತ್ತಾಗೋದು. ಫಸ್ಟ್ ಈಗ ಫ್ಯೂಲ್ ಬ್ರೇಕ್, ತಿಂಡಿ ಎಲ್ಲ ಆಯಿತು, ರೈಡ್ ಫಾಲ್ ಸ್ಮೂತಾಗಿದೆ. ಚಿಲ್ಲಿಂಗ್ ಆದಮೇಲೆ ಒಂದು ಊರು, ಇಲ್ಲಿ ನೋಡಿ ಗೇಟ್ ಇದೆ, ಎಂಟ್ರಿ ಮಾಡಿಸ್ಬೇಕು. ಇಲ್ಲಿ ನಮ್ಮ ಯೋಗಾನಂದ ಮತ್ತು ಒಬ್ಬರು ಮಿಸ್ಸಿಂಗ್. ಸೊ ಈಗ ಅವರಿಗೋಸ್ಕರ ಹಂಟಿಂಗ್. ನಾವು ವೆಹಿಕಲ್ ಬಂದಂಗೆ ಓಪನ್ ಮಾಡ್ತಾರೆ ಟಕ್ ಅಂತ. ಇವತ್ತು ಕ್ಯಾಮರಾ ಆ್ಯಂಗಲ್ ನಿಮಗೆ ಚೇಂಜ್ ಕಾಣ್ತಾ ಇರ್ಬೋದು, ಬಿಕಾಸ್ ನೆನ್ನೆ ಅಲ್ಲಿ ಕೆಫೆಲಿ ಕೂತಿದ್ವಿ, ಒಂದು ಹೆಲ್ಮೆಟ್ ಬೀಳಿಸ್ಬಿಟ್ಟು ಮೌಂಟ್ ಕಟ್ ಮಾಡಿಬಿಟ್ರು ಯಾರೋ ಅಲ್ಲಿದ್ದವ್ರು ಲೋಕಲ್ಸು. ಸೊ ಮೌಂಟ್ ಇಲ್ಲದೆ ಇವಾಗ ಏನೋ ಒಂದು ಜುಗಾಡ್ ಮಾಡಿರೋದು ಉಲ್ಟಾ ಪಲ್ಟಾ. ಸೊ ಇನ್ವರ್ಟೆಡ್ ಕ್ಯಾಮರಾ ಮೌಂಟ್ ಮಾಡ್ಕೊಂಡು ನೋಡ್ಬೋದು ಇಲ್ಲಿ ಮಿರರಲ್ಲಿ. ನೋಡಿ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ. ಮೌಂಟನ್ನ ಕಟ್ ಮಾಡಿ ರೆಡ್ ಸಾಯಿಲ್, ಕಲ್ಲು ಕಲರೇ ರೆಡ್. ಓ ಇಲ್ಲಿ ನೋಡಿ ಎಷ್ಟು ಹತ್ರ ರೋಡ್ ಹೆಂಗೆ ಮಾಡಿದಾರಲ್ಲ, ನೋಡಿರಿ. ಓ ಹೌದು, ಇಲ್ಲಿ ನೋಡು, ಇಲ್ಲಿ ತುಂಬ ಡೇಂಜರಸ್ ರೋಡ್ ಅಂತೆ ಇದು. ಆಲ್ರೆಡಿ ನಮಗೆ ಕಾಷನ್ಸ್ ಕೊಟ್ಟಿದ್ದಾರೆ. ರೋಡ್ ಕೆಲಸ ಆಗ್ತಾಯಿದೆ, ಸೊ ಅದಕ್ಕೆ ನಮ್ಮನ್ನ ಇಲ್ಲಿ ನಿಲ್ಲಿಸಿದ್ದಾರೆ 2 ನಿಮಿಷ. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ಮುಂದೇನೋ ಒಂದು ಟ್ಯಾಕ್ಸಿ ಇದೆ, ಟೂರಿಸ್ಟ್ ವೆಹಿಕಲ್. ಕಲ್ಲು ಗಾಳಿಗೆ ಮತ್ತೆ ಬೀಳುತ್ತೆ ಅಂತೆ ಕಲ್ಲು, ಅದಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿರೋದು. ಕಲ್ಲು ಬಿದ್ದ ಮೇಲೆ ಕ್ಲಿಯರ್ ಮಾಡ್ತಾರೆ. ನೋಡಲ್ಲಿ ಬೀಳ್ತಾ ಇದೆ, ನೋಡಿಲ್ಲಿ. ತುಂಬ ಅಂದರೆ ತುಂಬ ವಿಂಡ್ ಬರ್ತಾ ಇದೆ. ಒಬ್ಬರೊಬ್ಬರೇ ಹೋಗ್ಲಿ ಬಿಡ್ರೋ. ಅವ್ನು ಧೂಳು ಆರಿಸ್ಕೊಂಡು ಹೋಯ್ತಾನೆ ಇರು. ಧನುಷ್ ಯಾಕೋ ಥ್ಯಾಂಕ್ ಯು ಮೇರೆ ಬಾಯ್. ಬೇಗ ಹೋಗೋ, ಕಲ್ಲಿಗೆ ಬಿದ್ದುಬಿಟ್ರೆ ಕಷ್ಟ, ಹೋಗೋ ಬೇಗ. ಹೌದಾ, ಅಲ್ಲಿಗೆ ಬ್ಲಾಕ್ ದಾಟಿದ್ವಿ ಇಷ್ಟೊತ್ತಾದಮೇಲೆ. ಇಲ್ಲಿ ಇನ್ನೊಂದು ಲ್ಯಾಂಡ್ಸ್ಲೈಡ್ ಆಗಿದೆ, ಆದರೆ ಕ್ಲಿಯರ್ ಆಗಿದೆ ಪುಣ್ಯಕ್ಕೆ ನಾವು ಬರೋಷ್ಟರಲ್ಲಿ. ಧೂಳಲ್ಲಿ ಕಣ್ಣು ಬಿಡೋಕ್ಕಾಯ್ತಾ ಇಲ್ಲ ಅಂಥ ಧೂಳು. ಓಹೋ, ಅಲ್ಲಿ ಬ್ಲಾಕ್ ಮಾಡಿದ್ದಾರೆ, ಹೋಗು. ಏನೋ ಇದು ಕ್ರೇಜಿ ರೂಟ್. ಓ ಓ ಓ ಓ ಮರಳಿದೆ ಸರ್, ರೈಟಿಂದ ಫುಲ್ ರೈಟಿಂದ ಬಾ. ಯಾಕೆ ಗಾಡಿಗಳು ಸ್ಟಾಪ?
ಎಲ್ಲೋ ಏನೋ ಇದು ಗಾಳಿ. ಹಾಂ, ಇಲ್ಲೇನೋ ಕಾಣಿಸ್ತಾನೆ ಇಲ್ಲ ರೋಡು. ಅಯ್ಯಪ್ಪ, ಹಿಂದೆ ನಿಲ್ಸ್ಕೊಂಡು ಅವಾಗ ಗಾಳಿ ಬರಲ್ಲ. ಅದಕ್ಕೆ ಏನೋ ಇದು ಕತೆ. ಮತ್ತೆ ಬ್ಲಾಕ್ ಆಯಿತು. ಮತ್ತೆ ಬ್ಲಾಕ್. ಇವಾಗ ಇನ್ಕಮಿಂಗ್ ಟ್ರಾಫಿಕ್ ಬಿಡ್ತಾ ಇದ್ದಾರೆ, ಅದಾದಮೇಲೆ ನಮ್ಮನ್ನ ಬಿಡ್ತಾರಂತೆ. ಸೊ ವಿ ಶುಡ್ ವೆಯ್ಟ್. ತುಂಬ ಬ್ಲಾಕ್ ಇದೆ ರೋಡು, ತುಂಬ ಡಿಫಿಕಲ್ಟ್ ಇದೆ. ಬ್ರೇಕ್ ಝೀರೋ ಬ್ರೇಕ್. ಬ್ರೇಕ್ ಅನ್ನೋ ವಿಷಯನೇ ಇಲ್ಲ ಇಲ್ಲಿ. ಇಶಾಂಗ ಇನ್ನೋದವ್ನು ಹೋಗ್ಬಿಡ್ಲಿ, ಇನ್ನೋದವ್ನು ಹೋಗ್ಬಿಡ್ಲಿ, ಒಂದು ಸ್ವಲ್ಪ ಡಿಸ್ಟೆನ್ಸ್ ಇರಲಿ. ಕಲ್ಲಚ್ಬೇಕು ಬಾಯ್ಸ್. ಮಳೆನೋ ಅದು ನಿಜ ಮಾತ್ರ. ಪೀಕ್ ಝನ್ಸ್ಕಾರ್ ಎಕ್ಸ್ಪೀರಿಯನ್ಸ್ ಇದು, ಝನ್ಸ್ಕಾರ್. ವೆಲ್ಕಮ್ ಟು ಝನ್ಸ್ಕಾರ್. ಹಿಂಗೆ ಇದೆಯಾ ರೋಡು ಫುಲ್ಲು ಮುಂದೆ ನೋಡಲಿ. Wow, what a falls. Mapala bhai. ನಾವೆಲ್ಲ ಹೋಗ್ಬೇಕು.
another water crossing. ಹೋಗ ಏನಾಗಲ್ಲ. ನಾನು ಹೋಗ್ತೀನಿ ಬರಪ್ಪ. ಅದಕ್ಕೆ ನಮ್ಗೆ ಗೊತ್ತಾಗ್ತಿಲ್ಲ ಹೈಟ್ ಗಾಡಿ ಹೋಗ್ಲಿ ಅದಕ್ಕೆ ಹೇಳ್ತಾ ಇರೋದು. ನಾ ಬಂದಾಯ್ತು. ಬ್ರೋ ಈಸಿ ಇದೆ ಬಂಡ್ರೋ, ಏನಿಲ್ಲ. ಆದರೆ ನೀರು ಫುಲ್ ನೀರು ಹೋಯ್ತು ಶೂ ಒಳಗಡೆ ಅಷ್ಟೇ, ಇನ್ನೇನಿಲ್ಲ. ಬಾಪಿಸಿ ಏನಾಗಲ್ಲ. ಅದು ಯಾಕೆ ಸ್ಟಾಪ್ ಮಾಡ್ತೀವಿ? ಸ್ಟಾಪ್ ಮಾಡೋದು ಯಾಕೆ? ರೈಸ್ ಬಿಡಬಾರ್ದು, ಸೈನ್ಸ್ ಒಳಗೆ ಇದೋಗುತ್ತೆ, ನೀರು ಹೋಗ್ಬಿಡುತ್ತೆ. ನಾನು ಸಾಕ್ಸಿ ಹಾಕಿಲ್ಲ, ಒಳ್ಳೇದಾಯ್ತು. ನೋಡಿ ಇಲ್ಲಿ ಮೇಲ್ಗಡೆ ನೋಡಿ ಎಷ್ಟು ಕೆಳಗಡೆ ಇದೆ ಅಂತ. ಧೂಳುಗಿಲ್ ಕೂತಿದ್ಯಾ ಕ್ಯಾಮರಾದಲ್ಲಿ? ನೋಡಿ ಇದೆಷ್ಟು ಭಯಾನಕವಾಗಿದೆ ರಸ್ತೆ. ಇನ್ನು 15 ಕಿಲೋಮೀಟ್ರ್ ಹೀಗೆ ಇದೆ ಅಂತೆ ರೂಟ್. ಅದಾದಮೇಲೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆವಾಗಲೇ ಪೊಲೀಸವರು ಅದೇ ಹೇಳಿದರು, 15 ಕಿಲೋಮೀಟ್ರಿಂದ ಒಂದು 20 ಕಿಲೋಮೀಟ್ರ್ ಹಿಂದೆ. ಇವಾಗೊಬ್ಬರು ಕಾರವ್ರನ್ನ ಕೇಳಿದೆ, ಅವರು ಅದೇ ಹೇಳ್ತಾ ಇದ್ದಾರೆ. ಇಷ್ಟೊಂದು ಆಫ್ ರೋಡ್ ನಾವು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಮೇಯ್ನ್ ರೋಡು ಬ್ಲಾಕ್ ಆದಾಗ ಇದೇ ರಸ್ತೆ. ಇದು ಯಾವ ರೂಟ್ ಅಂದರೆ, ಈಗ ನಾವು ಮನೇಲಿ ಹೋಗ್ಬೇಕಂದ್ರೆ ಈಗ ಸದ್ಯಕ್ಕೆ ಅಲ್ಲಿ ಸ್ನೋಫಾಲ್ ಆಗಿರೋದ್ರಿಂದ ಬಾರಾಲಾಚಾ ಪಾಸು, ಅಲ್ಲಿ ತುಂಬ ಪಾಸಸ್ ಬರುತ್ತೆ. ಚಾಂಗ್ಲಾ ಪಾಸ್, ಅದೇ ಚಾಂಗ್ಲಾ ನಂಗೆ ಗೊತ್ತಿಲ್ಲ, ಯಾವುದಾದ್ರು ಪಾಸಸ್ ಬರುತ್ತೆ. ಆ ಪಾಸಸ್ಸೆಲ್ಲ ಸ್ನೋಫಾಲ್ ಆಗಿ ಆ ಇಡೀ ರೂಟ್ನೇ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಇವಾಗಿರೋದು ಇದೊಂದೇ ರೂಟು. ಆದರೂ ಇಲ್ಲಿ ವೆಹಿಕಲ್ ಮೂಮೆಂಟ್ ಅಷ್ಟಿಲ್ಲ. ಸೊ ಇವಾಗ ನಾವು ಜಾಂಗ್ಲಾ ಅನ್ನೋ ವಿಲೇಜಲ್ಲಿದ್ದೀವಿ. ಇಲ್ಲಿ ಇವಾಗ ಟೆಂಟ್ ಹಾಕುವ ಕಾರ್ಯಕ್ರಮ. ಹೌದಲ್ಲ, ಹಾಕ್ಬೋದು, ಚೆನ್ನಾಗಿದೆ. ಟೆಂಟ್ ಹಾಕುವ ಕಾರ್ಯಕ್ರಮ ಇದೆ. ಯಾಕಂದರೆ ಇನ್ನು ಮುಂದೆ ಹೋಗೋದು ಸ್ವಲ್ಪ ಕಷ್ಟನೇ ರೂಟ್. ಬಿದ್ದು ಬೆಸ್ಟ್ ಕಂಟೈನರ್ ಪಕ್ಕ ಇದು ಓಪನ್. ಬೆಸ್ಟ್ ಕಂಟೈನರ್ ಪಕ್ಕ ಚೆನ್ನಾಗಿದೆ. ಇದು ಓಪನ್, ಗಾಳಿ ಹೆಂಗೆ ಹೊಡಿತದೆ. ನಿಲ್ಸೋಣಲ್ಲಿ ನೋಡಿ ಟೆಂಟ್ ಸೆಟಪ್ ಎಲ್ಲ ಆಗಿದೆ. ಇವಾಗ ತಾನೇ ನೋಡ್ಬೋದು. ಲೊಕೇಶನ್ ಬೆಳಿಗ್ಗೆ ತೋರಿಸೋಣ. ಸ್ನೋ ಕ್ಯಾಪ್ ಮೌಂಟೇನ್ಸ್ ಇದೆ, ಗಾಡಿಗಳೆಲ್ಲ ಹಾಕಿದ್ದೀವಿ. ಇದೊಂದು ಟೆಂಟ್ ಇಲ್ಲಿದೆ, ಇನ್ನೊಂದು ಟೆಂಟ್ ಇಲ್ಲಿದೆ. ಸೊ ಇಷ್ಟು ಟೆಂಟ್ಸ್ ಇವತ್ತು ಫೈನಲ್ ಟೆಂಟ್ ಸ್ಟೇ ಮಾಡ್ತಾಯಿದ್ದೀವಿ. ಹೆಂಗೆ ಅನಿಸ್ತಾ ಇದೆ? ಫೈನಲಿ ಟೆಂಟ್ ಸ್ಟೇ ಮಾಡ್ತಿರೋದು ತುಂಬ ಖುಷಿ ಆಗ್ತದೆ. ಸ್ಕೈದು ಕ್ಲಿಯರ್ ಇದೆ, ಸ್ಟಾರ್ಸ್ ಇದೆ, ಮತ್ತು ಅಲ್ಲೆಲ್ಲ ಮೌಂಟೇನ್ಸ್ ಸಿಲೌಟ್ಸ್ ಕಾಣಿಸ್ತಾ ಇದೆ ಬೆಳಗ್ಗೆ ಎದ್ದಾಗ. ಹೌದು. ದ ಥಿಂಗ್ ಇಸ್ ಟೆಂಟಿಗೆ ಪೇ ಮಾಡಿದ್ದು ವೇಸ್ಟ್ ಆಗಿಲ್ಲ. ಹೌದು, ಆ್ಯಕ್ಚುಲಿ ಯೂಸ್ ಆಯಿತು. ಲಿಟ್ರಲಿ ಇನ್ ದ ಮಿಡಲ್ ಆಫ್ ನೋವೆ. ಹೌದು. ಎಲ್ಲ ಇವಾಗ ಹೆಲ್ಪ್ ಮಾಡ್ತೀವಿ. ಲೋ ಫ್ಲೇಮಲ್ಲಿ ಉರಿಸ್ತಿದ್ದೀರಾ? ಪಿಸಿ ಅವರೇ ಹೇಗಿದೆ?
ಮ್ಯಾಗಿ ಮಾಡ್ತಾ ಇದೀವಿ. ತಟ್ಟೆ ಎಲ್ಲ ಓಕೆ ಬ್ರೋ. ಗಾಳಿ ಗಾಳಿ ಬರಬಾರ್ದು ಅಂತ ವ್ಲಾಗ್ ನೋಡಿ ಕುತ್ಕೊಂಡು ಮ್ಯಾಗಿ ಮಾಡ್ತಾ ಇದ್ದೀವಿ. ಪೋರ್ಟೇಬಲ್ ಗ್ಯಾಸ್ ಎಲ್ಲ ಮ್ಯಾಗಿ ಇದೆ. ಜಾಸ್ತಿ ತಟ್ಟೆಗೆ ಹಾಕಲ್ಲ ಇದರಲ್ಲೇ ತಿಂದ್ಮೇಲೆ ಒಂದಿವೆ ಆಪ್ಷನ್ ಮನ್ಸೆಲ್ಲ ಅಲ್ಲಿಗೆ ಎಳಿತಾ ಇದೆ ಈಗ. ಈಕ್ವಲ್ ಆಗಿ ಕೊಟ್ಬಿಡು, ಅದಕ್ಕೆ ಟೇಸ್ಟ್ ಎಲ್ಲ ಚೇಂಜ್. ನಾನು ಹೇಳ್ದೆ ಡ್ರೈ ಫ್ರೂಟ್ಸ್ ಕೊಡೋ ಹಂಗೆ